ಸಂಪುಟ ಪುನಾರಚನೆಗೆ ಕೈ ನಾಯಕರು ಕಸರತ್ತು ಮುಂದುವರಿಸ್ತಾ ಇದ್ದಾರೆ. ದೆಹಲಿಗೆ ತೆರಳಿದ್ದಾರೆ ಸಿಎಂ ಸಿದ್ದರಾಮಯ್ಯ. ಈ ವಿಚಾರವಾಗಿ ಸಚಿವ ಸಂಪುಟವನ್ನು ಮುಗಿಸಿ ದೆಹಲಿಯತ್ತ ಪ್ರಯಾಣವನ್ನು ಬೆಳೆಸಿದ್ದಾರೆ. ಹೊಸ ವರ್ಷಕ್ಕೆ ಹೊಸ ಸಂಪುಟ. ಬಹುತೇಕ ಈಗಿರುವಂತ ಸಿದ್ದರಾಮಯ್ಯ ಸಂಪುಟದಲ್ಲಿ ಅನೇಕರು ಹೊರಗೋಗ್ತಾರೆ. ಹೊಸಬರಿಗೆ ಸಂಪುಟದಲ್ಲಿ ಅವಕಾಶವನ್ನು ಕಲ್ಪಿಸಿಕೊಡಲಾಗುತ್ತೆ. ಸಂಪುಟ ಸರ್ಜರಿ ಈ ವಿಚಾರದಲ್ಲಿ ಹೈಕಮಾಂಡ್ ಒಪ್ಪಿಗೆಯನ್ನು ಪಡೆದುಕೊಳ್ಳಲಿಕ್ಕೆ ಹೈಕಮಾಂಡ್ ಜೊತೆ ಚರ್ಚೆ ಮಾಡಲಿಕ್ಕೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ದೆಹಲಿಗೆ ತೆರಳಿದ್ದಾರೆ. ಕ್ಯಾಬಿನೆಟ್ ವಿಸ್ತರಣೆ ಬಗ್ಗೆ ಹೈಕಮಾಂಡ್ ಜೊತೆ ಚರ್ಚೆ ಮಾಡ್ತಾರೆ. ಎಐಸಿಸಿ ಕಾರ್ಯಕಾರಿಣಿ ಸಭೆಯಲ್ಲಿ ಭಾಗಿಯಾಗಲಿಕ್ಕೆ ದೆಹಲಿ ಪ್ರವಾಸವನ್ನು ಹೋಗಿದ್ದಾರೆ. ಅದೊಂದು ಅಧಿಕೃತ ಕಾರ್ಯಕ್ರಮ. ಅಧ್ಯಕ್ಷ ಸ್ಥಾನ ಕೊಟ್ಟರೆ ಸಚಿವ ಸ್ಥಾನ ಬಿಡ್ತೀನಿ ಅಂತ ಇನ್ನೊಂದು ಕಡೆ ರಾಜಣ್ಣ ಹೇಳಿದ್ದಾರೆ. ನಾನು ಹಿಂದೆ ಇದರ ಬಗ್ಗೆ ಹೇಳಿದ್ದೇನೆ, ಅಧ್ಯಕ್ಷ ಸ್ಥಾನ ಕೊಟ್ಟರೆ ಸಚಿವ ಸ್ಥಾನ ಬಿಟ್ಟು ಕೊಡ್ತೇನೆ, ಈಗಲೂ ಈ ಮಾತಿಗೆ ಬದ್ಧ ಅಂತ ಹೇಳಿ ಸಚಿವ KN ರಾಜಣ್ಣ ಹೇಳಿದ್ದಾರೆ. ಪುನರಚನೆ AICC ನಮ್ಮ ಮುಖ್ಯಮಂತ್ರಿಗಳು ಮಾಡ್ತಾರೆ, ನನಗೆ ಗೊತ್ತಿಲ್ಲ. ನನಗೇನು ಗೊತ್ತದು, ನಮ್ಮ AICC ಮುಖ್ಯಮಂತ್ರಿಗಳು ಏನು ಹೇಳ್ತಾರೆ ಹಂಗೆ ಕೇಳಬೇಕು. ನಾನು ನಿಷ್ಠಾವಂತ ಕಾರ್ಯಕರ್ತ. 30 ವರ್ಷ 89ರಾಗ ನಾನು MLA ಆಗಿದ್ದೀನಿ. ಇಲ್ಲಿವರೆಗೆ ಆ ಪಕ್ಷದಿಂದ ನಾನು ಅಳಿಗಾಡಿಲ್ಲ, ಅಳಿಗಾಡೋದಿಲ್ಲ, ಮುಂದೆ ಇಲ್ಲೇ ಅಧಿಕಾರ ಬರುತ್ತೆ, ಅಧಿಕಾರ ಹೋಗುತ್ತೆ. ನನ್ನ ಪಕ್ಷ ಕಾಂಗ್ರೆಸ್. ಯಾಕೆ ಬಿಡ್ತಾರೆ? ಏನು ತಪ್ಪು ಮಾಡಿದ್ದೀವಿ? ಅಟ್ಟು ಮೀರಿದು CMಗೆ ಹಾಗೂ AICC ಬಿಟ್ಟು ಕೊಟ್ಟದ್ದು. ಅವ್ರು ಹೇಳ್ದಂಗೆ ನಾವು ಕೇಳಬೇಕು. ಇಟ್ಸ್ ಅವರ್ ಡ್ಯೂಟಿ. ಒಬ್ಬ ಸಾಮಾನ್ಯ ಕಾರ್ಯಕರ್ತನಾಗಿ ಇದ್ದೀನಿ, ಶಾಸಕನಲ್ಲ. ನಮ್ಮ ಪಕ್ಷ ಏನು ಹೇಳ್ತೈತೆ ಅದು ನಾನು ನಡ್ಕೊಳ್ತೇನೆ. ನನಗೆ ಸೂಚನೆ ಬಂದಿಲ್ಲ, ಬಂದಂತ ಹೇಳ್ತೇನೆ. ಪುನರಚನೆ AICC ನಮ್ಮ ಮುಖ್ಯಮಂತ್ರಿಗಳು ಮಾಡ್ತಾರೆ. ಸಂಪುಟ ಪುನಾರಚನೆ ಹಾಗೆ KPCC ಅಧ್ಯಕ್ಷರ ಬದಲಾವಣೆ ವಿಚಾರಗಳು ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದೆ. ಸಚಿವರಾಗಿರುವಂತಹ KN ರಾಜಣ್ಣ ಅವರು ಕೂಡ ದೆಹಲಿಗೆ ಭೇಟಿಯನ್ನ ಕೊಟ್ಟಿದ್ರು. ಅಲ್ಲಿ ಯಾರ್ಯಾರನ್ನ ಭೇಟಿ ಮಾಡಿದ್ರು ಈಗ ನಮ್ಮ ಜೊತೆ ಇದ್ದಾರೆ, ಕೇಳೋಣ. ಸರ್, ಈಗ ಸಂಪುಟ ಪುನಾರಚನೆ ಆಗತ್ತೆ ಅನ್ನುವಂಥ ಚರ್ಚೆಗಳು ಶುರುವಾಗಿದೆ. DCM DK ಶಿವಕುಮಾರ್ ಅವರು ಕೂಡ ಕಾರ್ಯಕ್ರಮದಲ್ಲಿ ಹೇಳಿದ್ದಾರೆ, 2 ವರ್ಷ ಅಧ್ಯಕ್ಷರ ನಿಗಮ ಮಂಡಳಿ ಅಧ್ಯಕ್ಷರಿಗೆ ನಾವು ಅವಕಾಶವನ್ನು ಕೊಟ್ಟಿದ್ವಿ, ಅದೇ ರೀತಿ ಇದು ಕೂಡ ಆಗತ್ತೆ ಅಂತ ಹೇಳಿ. ಅದು DK ಶಿವಕುಮಾರ್ ಅವರ ಅಭಿಪ್ರಾಯ ಹೇಳಿದ್ದಾರೆ. ಯಾರ್ಯಾರು ಕಾಂಗ್ರೆಸ್ ಪಕ್ಷದಲ್ಲಿ ಏನೇ ಅಭಿಪ್ರಾಯ ವ್ಯಕ್ತಪಡಿಸಿದ್ರು ಕೂಡ ಕಾಂಗ್ರೆಸ್ ಪಕ್ಷ ಇದು ರಾಷ್ಟ್ರೀಯ ಪಕ್ಷ ಇದೆ. ರಾಷ್ಟ್ರೀಯ ಪಕ್ಷದಲ್ಲಿ ಅಂತಿಮವಾಗಿ ನಿರ್ಣಯವನ್ನು ತೆಗೆದುಕೊಳ್ತಕ್ಕಂಥವರು ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ ನಿರ್ಣಯವನ್ನು ತೆಗೆದುಕೊಳ್ತಾರೆ. ಆ ನಿರ್ಣಯ ಅದು ಎಲ್ಲರ ಮೇಲೂ ಕೂಡ ಬೈಂಡಿಂಗ್ ಇರುತ್ತೆ. ಮುಖ್ಯಮಂತ್ರಿಗಳು ಕೂಡ ಇವತ್ತು ಹೋಗ್ತಾ ಇದ್ದಾರೆ ಸರ್ ದೆಹಲಿಗೆ. DK ಶಿವಕುಮಾರ್ ಕೂಡ ಅಲ್ಲೇ ಇದ್ದಾರೆ. ಇವತ್ತು ಚರ್ಚೆ ಆಗುತ್ತೆ ಈ ಬಗ್ಗೆ ಅಂತ ಹೇಳಿ. ಚರ್ಚೆ ಆಗುತ್ತೋ ಆಗೋದಿಲ್ವೋ ನನಗಂತೂ ಗೊತ್ತಿಲ್ಲ. ದೆಹಲಿಗೆ ಹೋಗ್ತಕ್ಕಂಥದ್ದು ಅವರು ನಾಳೆ ಪ್ರಿಯಾಂಕಾ ಗಾಂಧಿ ಅವರು ಪ್ರಮಾಣ ವಚನ ತೆಗೆದುಕೊಳ್ತಕ್ಕಂಥ ಸಂಭವ ಇದೆ. ಇವತ್ತು ಮಧ್ಯಾಹ್ನ ಕಾಂಗ್ರೆಸ್ ವರ್ಕಿಂಗ್ ಕಮಿಟಿ ಮೀಟಿಂಗ್ ಇದೆ. ಈ ರೀತಿ ಕಾರ್ಯಕ್ರಮಗಳಲ್ಲಿ ಹೋಗ್ತಾರೆ. ಏನು ಈಗನೇ ಚರ್ಚೆ ಆಗಬೇಕು ಅಂತಕ್ಕಂಥದ್ದನ್ನು ಏನಿಲ್ಲ. ಯಾವಾಗ ಹೈಕಮಾಂಡ್ ಅವ್ರಿಗೆ ಚರ್ಚೆ ಏನು ಮಾಡಬೇಕು ಅಂತಕ್ಕಂಥ ಅಂಶ ಅವ್ರ ಗಮನಕ್ಕೆ ಬರ್ತದೆ, ಅದನ್ನು ಅವರು ಯಾವಾಗ ಬೇಕಾದ್ರೂ ಮಾಡ್ತಾರೆ. ಇವತ್ತು ಬೇಕಾದ್ರೂ ಮಾಡ್ಬೋದು, ಇನ್ನೊಂದು ದಿವಸ ಬೇಕಾದ್ರೂ ಮಾಡ್ಬೋದು. ನೀವು ಪದೇ ಪದೇ KPCC ಅಧ್ಯಕ್ಷರ ವಿಚಾರದಲ್ಲಿ ಹೇಳ್ತಾ ಇದ್ರೆ ನಾನು ಸಚಿವ ಸ್ಥಾನ ಬಿಡೋದಕ್ಕೆ ರೆಡಿ ಅಂತ ಹೇಳಿ. ಸರ್, ಈಗ ನಿನ್ನೆ ಕೂಡ ಭೇಟಿ ಮಾಡಿದ್ರೆ, ಯಾರನ್ನ ಭೇಟಿ ಮಾಡಿದ್ರಿ ಸರ್? ನಿನ್ನೆ ನಾನು ದೆಹಲಿಗೆ ಹೋದಂತದ್ದು ಏನು ರಾಷ್ಟ್ರೀಯ ಮಟ್ಟದ ಸಹಕಾರಿ ಸಮ್ಮೇಳನ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಕ್ಕಂಥದ್ದಕ್ಕೆ ಹೋಗಿದ್ದೆ. ಆ ಸಮ್ಮೇಳನದಲ್ಲಿ ಭಾಗವಹಿಸಿದೆ. ಸಮ್ಮೇಳನದಲ್ಲಿ ರಾಷ್ಟ್ರೀಯ ಸಹಕಾರ ಸಚಿವರಾಗಿದ್ದಾಗ ಅಮಿತ್ ಶಾ ಅವರು ಕೂಡ ಬಂದಿದ್ರು, ಮತ್ತೆ ಇಂಟರ್ನ್ಯಾಷನಲ್ ಡೆಲಿಗೇಟ್ಸ್ ಎಲ್ಲ ಬಂದಿದ್ರು. ಅಲ್ಲಿ ಆ ಒಂದು ಸಹಕಾರಿಗಳ ಸಮ್ಮೇಳನದಲ್ಲಿ ಭಾಗವಹಿಸ್ಲಿಕ್ಕೆ ಹೋಗಿದ್ದೆ, ಭಾಗವಹಿಸಿ ಬಂದಿದ್ದೇನೆ ಅಷ್ಟೇ. DK ಶಿವಕುಮಾರ್ ಅವರು ನನ್ನ ಅಧ್ಯಕ್ಷ ಸ್ಥಾನ ಬೇಡ ಅಂತೇಳಿ ಈಗಾಗಲೇ ಅವರು ಹೇಳ್ತಾ ಇದ್ದಾರೆ ಸರ್, ಒತ್ತಡವನ್ನು ತರ್ತಾ ಇದ್ದಾರೆ. ಸೊ ಆ ಒಂದು ಸ್ಥಾನಕ್ಕೆ ನೀವು ಈಗ ನಾನು ಹಿಂದೆನೆ ಹೇಳಿದ್ದೆ, ಲೋಕಸಭೆ ಚುನಾವಣೆ ಆದಾಗಲೇ ಒಂದು ಪಕ್ಷ ಕಾಂಗ್ರೆಸ್ ಪಕ್ಷದಲ್ಲಿ ಅಧ್ಯಕ್ಷ ಸ್ಥಾನ ಏನಾದರೂ ಕೊಡ್ತೀವಿ ಅಂತ ಹೇಳಿದ್ರೆ ನಾನು ಮಂತ್ರಿ ಸ್ಥಾನ ತ್ಯಜಿಸಿ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷ ಸ್ಥಾನವನ್ನು ನಿಭಾಯಿಸ್ತೇನೆ ಅಂತ ಹೇಳಿದ್ದೆ. ಈಗಲೂ ಆ ಒಂದು ಹೇಳಿಕೆಗೆ ಬದ್ಧ. ಸತೀಶ್ ಜಾರಕಿಹೊಳಿ ಅವರನ್ನ ಮಾಡಬೇಕು ಅನ್ನುವಂಥ ಚರ್ಚೆಗಳು ನಡೀತಾ ಇದೆ ಸರ್. ಈಗ ಸತೀಶ್ ಜಾರಕಿಹೊಳಿ ಅವರು ಕೂಡ ರಾಜಣ್ಣ ಅವ್ರನ್ನೇ ಮಾಡಿ ಅಂತೇಳಿ ಈಗ ಡಿಮ್ಯಾಂಡ್ ಅನ್ನ ಕ್ರಿಯೇಟ್ ಮಾಡ್ತಾ ಇದ್ದಾರೆ. ಅವ್ರೇನು ಡಿಮ್ಯಾಂಡ್ ಕ್ರಿಯೇಟ್ ಮಾಡ್ತಕ್ಕಂಥದ್ದಲ್ಲ. ನೋಡಿ, ನಾನು ಪದೇ ಪದೇ ಹೇಳ್ತೀನಿ, ಕಾಂಗ್ರೆಸ್ ಪಕ್ಷದಲ್ಲಿ ಏನೇ ಬೆಳವಣಿಗೆಗಳು ಆಗಬೇಕಾದ್ರೂ ಕೂಡ ಕೇಂದ್ರದ ಹೈಕಮಾಂಡ್ ನಿರ್ಣಯ, ಅದರ ಆಧಾರದ ಮೇಲೆ ಬೆಳವಣಿಗೆಗಳು ಜರುಗುತ್ತವೆ. ಇದಿಷ್ಟು KN ರಾಜಣ್ಣ ಅವರ ಅಭಿಪ್ರಾಯ. ಕ್ಯಾಮರಾ ಪರ್ಸನ್ ಸಿದ್ದು ಜೊತೆ ಶಿವಕುಮಾರ್ ಜೋಳಿ, TV5 ಬೆಂಗಳೂರು.